ದಯವಿಟ್ಟು ತಾವು ಓದಿ, ಕನ್ನಡದಲ್ಲೂ ಇದೆ. ಅಲ್ಲಲ್ಲ, ಮನು ಈಸ್ ನಾಟ್ ಅ ಮೆಸೆಂಜರ್ ಆಫ್ ಗಾಡ್. ಮನುಸ್ಮೃತಿ ಇಸ್ ನಾಟ್ ಅ ಮೆಸೇಜ್ ಆಫ್ ಗಾಡ್. ಅದು ಮೆಸೆಂಜರ್ ಗಾಡ್ ಈ ಕರ್ತವ್ಯ ಬರೋ ಭಾಳ ಸಂತೋಷ. ನಮ್ಮ ಋಷಿಗಳಿಗೆ ವೇದಗಳಿಗೆ ನಾವು ಶ್ರುತಿ ಸ್ಮೃತಿ ಅಂತೀವಿ. ಶ್ರುತಿಗಳು ಅಂದರೆ ದೇವರಿಗೆ, ಈ ನಮ್ಮ ಋಷಿಗಳಿಗೆ ಯಾರು ಇದನ್ನು ಹೇಳಿದರು? ವೇದಗಳೇನು ಹೇಳುತ್ತೆ? ಅಪೌರುಷೇಯ ಅಲ್ಲ, ಅಪೌರುಷೇಯ ಕರೆಕ್ಟು. ಅಂದರೆ ಮನುಷ್ಯರದ್ದು ಹುಟ್ಟಿದ್ದಲ್ಲ ಇದು. ಹೌದು. ಆಮೇಲೆ ನಮ್ಮ ಋಷಿಗಳಿಗೆ ವೇದಗಳನ್ನ ಬರೆಯೋಕ್ಕೆ, ವೇದಲ್ಲಿದ್ದ ತತ್ವಗಳನ್ನ ಹೇಳಲಿಕ್ಕೆ ಯಾರು ಹೇಳಿದರು? ದೇವರೇ ಹೇಳಿದರು. ಸ್ಮೃತಿಗಳ ಅಪೌರುಷೇಯ ಅಲ್ಲ, ಪೌರುಷೇಯ. ಅವು ಕೇಳಿದ್ದು ಪೌರುಷೇಯ ಸ್ಮೃತಿಗಳು. ಇದು ಕೇಳಿದ್ದೀರಿ, ಬರ್ದಿದ್ದಲ್ಲ. ವೇದಗಳನ್ನು ಕಂಪೈಲ್ ಮಾಡಬೇಕಾದ್ರೆ ಎಷ್ಟೋ ಸಾವಿರ ವರ್ಷದ ಕಂಪೈಲ್ ಆಗಿದೆ. ಈಗ ಮನುಸ್ಮೃತಿಗೆ ಈಗ ವೇದಕ್ಕೆ ಬಂದಾಗ ಏನಂತೀರಿ? ಋಗ್ವೇದ ಸಂಹಿತ ಅಂತೀರಿ. ಋಗ್ವೇದ ಅನ್ನೋದಿಲ್ಲ, ಸಂಹಿತ ಅಂದರೆ ಕಂಪೈಲೇಷನ್. ಈಗ ನಿಮ್ಮ ಉದಾಹರಣೆ ಹೇಳ್ತೀನಿ, ನಾನು ಓದಿದ್ದೀನಿ ಅದನ್ನು. ಈ ಋಗ್ವೇದದಲ್ಲಿ 10ನೇ ಮಂಡಲ ತಗೊಳ್ಳಿ. 10ನೇ ಮಂಡಲದಲ್ಲಿ ಸೃಷ್ಟಿ ಹೇಗೆ ನಿರ್ಮಾಣ ಆಯಿತು ಅನ್ನೋದಕ್ಕೆ 5-6 ಸೂಕ್ತಗಳಿದೆ. ನೀವು ಅದನ್ನೇ ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ಮತ್ತು ಜೀವ್ಗಳಿಗೆ ಹೋಗಿ ಒಂದೇ ಇದೆ. ಅದು ಯಾವುದು? ಅವ್ರ ಬುಕ್ ಆಫ್ ತೋರಾ ಅಂತ 24 ಬುಕ್ಗಳು, ಅದರಲ್ಲಿ 5 ಬುಕ್ಗಳು ಪೆಂಟಾಟ್ಯೂಕ್ ಅಂತಾರೆ. ವೇದಗಳು ಭೂಮಿ ಹಿಂಗೆ ಸೃಷ್ಟಿ ಆಗಿರುವ ಸಾಧ್ಯತೆ ಇದೆ, ಆಗಿರಬಹುದು ಅಂತ. ಎಕ್ಸಾಕ್ಟ್ಲಿ, ನಾನು ಅಲ್ಲಿಗೆ ಬರ್ತೀನಿ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನಾನೇನು ಹೇಳ್ತಾ ಇರೋದು, ಈ 3 ಧರ್ಮಗಳು ಪ್ರತ್ಯೇಕ ಬರಲಾರದಷ್ಟು ಅವರಲ್ಲಿ ಸಾಮ್ಯತೆ ಇದೆ. ಅದನ್ನು ಯಾರು ಇವರು ಹೇಳ್ತಾ ಇಲ್ಲ. ಯಾಕಂದರೆ ಜೆನೆಸಿಸ್ ಅಂತ ಜೂಗಳ ಬೈಬಲ್ನಲ್ಲಿ ಒಂದು ಬುಕ್ ಇದೆ. ಆ ಜೆನೆಸಿಸ್ ಬುಕ್ಕು ಮುಸಲ್ಮಾನರಿಗೂ ಅದೇ ಇದೆ, ಕ್ರಿಶ್ಚಿಯನ್ರಿಗೂ ಅದೇ ಇದೆ. ಹೌದು. ಈ 3 ಧರ್ಮಗಳಲ್ಲಿ ಸೃಷ್ಟಿ ಹಾಗೆ ಉಗಮ ಆಯ್ತು, ಒಂದೇ ಥಿಯರಿ. ದೇವರು ಒಂದು ದಿವಸ ಚಾಲೂ ಮಾಡಿದ ಸೋಮವಾರ, ಸಂಡೇ ಸ್ಯಾಟರ್ಡೇವರೆಗೆ ಕ್ರಿಯೇಟ್ ಮಾಡಿದ ಜಗತ್ತನ್ನು, ಸಕಲ ಚರಾಚರ ವಸ್ತುಗಳನ್ನ ತಯಾರು ಮಾಡಿದ. ಆಕಾಶ, ಭೂಮಿ, ಲೈಟು, ಕತ್ಲೆ ಎಲ್ಲ ತಯಾರು ಮಾಡಿದ. 7ನೇ ದಿವಸಕ್ಕೆ ಭಾಳ ದಣವಾಯಿತು, ರೆಸ್ಟ್ ಮಾಡಿದ. ಅಲ್ಲಿ ರೆಸ್ಟ್ ಮಾಡಿದ. ಅದೇ ಹಾಲಿಡೇ, ಅದೇ ಸಬ್ಬತ್. ಇದನ್ನು ಹೇಳಿದರು. ಇದು ಕ್ರಿಶ್ಚಿಯನ್ರು ಒಪ್ತಾರೆ, ಮುಸಲ್ಮಾನರು ಒಪ್ತಾರೆ, ಜ್ಯೂಸ್ ಒಪ್ತಾರೆ. ಹೌದು. ನೀವು ಒಂದೇ ತೆರೀತಾನೆ ಅದಕ್ಕೆ. ಹೌದು. ಈಗ ನಾವು ಬರೋಣ, ಈ ಜಗತ್ತನ್ನು ಯಾರು, ಯಾವಾಗ, ಹೇಗೆ ಮಾಡಿದರು ಅಂತ ಪ್ರಶ್ನೆ ಕೇಳುತ್ತೆ. ಉತ್ತರ ಹೇಳ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಅದು ವೇದಲ್ಲಿದ್ದ ಋಗ್ವೇದದ ನ್ಯಾಸದ ಸೂಕ್ತದಲ್ಲಿ ಯಾರು ಕ್ರಿಯೇಟ್ ಮಾಡಿದ್ರೆ 3 ಪ್ರಶ್ನೆ ಉತ್ತರ ಹೇಳಲ್ಲ. ಅದು ಗೊತ್ತಿಲ್ಲ. ನಾವು ಪರ್ಹ್ಯಾಪ್ಸ್ ಹೀ ಅಪ್ ದೇರ್ ಮೇನು, ಮೇಲೆ ಅವನಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿರಲಿಕ್ಕಿಲ್ಲ. ನೋಡಿ ಹೆಂಗೆ ಹೇಳ್ತದೆ, ದೇವರಿಗೂ ಕೂಡ ಗೊತ್ತಿರ್ಬೋದು, ದೇವರಿಗೆ ಗೊತ್ತಿರಲಿಕ್ಕಿಲ್ಲ.